ಬಿಜೆಪಿ ನಾಯಕರ ಸವಾಲನ್ನ ಹರಿಪ್ರಸಾದ್ ಸ್ವೀಕರಿಸಿದ್ದಾರೆ. ನಾನು ಕೂಡ ಮಂಪರು ಪರೀಕ್ಷೆಗೆ ಬರೋದಕ್ಕೆ ಸಿದ್ಧ, ಅದೇ ರೀತಿ ವಿಜೇಂದ್ರ ಕೂಡ ಮಂಪರು ಪರೀಕ್ಷೆಗೆ ಬರಲಿ ಅಂತ ಅವರು ಕೂಡ ಮರು ಸವಾಲನ್ನ ಹಾಕಿದ್ದಾರೆ. ಈ ಮುಖಾಂತರ ಬಿಜೆಪಿ ನಾಯಕರು ಹಾಕಿದಂತ ಸವಾಲನ್ನ ಅವರು ಒಪ್ಪಿಕೊಂಡಿದ್ದಾರೆ. ಬಿಜೆಪಿ ನಾಯಕರಿಗೆ ಹರಿಪ್ರಸಾದ್ ಕೂಡ ಓಪನ್ ಚಾಲೆಂಜ್ ಮಾಡ್ತಿದ್ದಾರೆ. ಅಯೋಧ್ಯೆಯಲ್ಲಿ ಗೋಧ್ರಾ ಮಾದರಿ ಹಿಂಸಾಚಾರ ಸಾಧ್ಯತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ದೊಡ್ಡ ಮಟ್ಟದ ಸಂಚಲನವನ್ನ ಮೂಡಿಸಿದ್ರು. ರಾಜ್ಯ ರಾಜಕೀಯದಲ್ಲಿ ಮಾತ್ರವಲ್ಲ, ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಈ ಹೇಳಿಕೆ ದೊಡ್ಡ ಮಟ್ಟದ ಸಂಚಲನವನ್ನ ಮೂಡಿಸಿತ್ತು. ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ಕೆಂಡವಾಗಿತ್ತು. ಮಂಪರು ಪರೀಕ್ಷೆಗೆ ನಾನ್ ರೆಡಿ, ವಿಜೇಂದ್ರ ಸಿದ್ಧಾನ ಅಂತ ಹೇಳಿ ಈಗ ಹರಿಪ್ರಸಾದ್ ಮರು ಸವಾಲು ಹಾಕಿದ್ದಾರೆ. ಯತ್ನಾಳ್ 40,000 ಕೋಟಿ ಬಾಂಬ್ ಸಿಡಿಸಿದ್ದಾರೆ. ದೆಹಲಿಯಲ್ಲಿ ಹರಿಪ್ರಸಾದ್ ಓಪನ್ ಚಾಲೆಂಜ್ ಮಾಡ್ತಿದ್ದಾರೆ. ಮಂಪರು ಪರೀಕ್ಷೆಗೆ ನಾನು ಕೂಡ ಸಿದ್ಧ, ನೀವು ರೆಡಿನಾ, ವಿಜೇಂದ್ರ ಕೂಡ ರೆಡಿನಾ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಈಗ ಪಾಪ ಭಾರತೀಯ ಜನತಾ ಪಾರ್ಟಿಯ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಒಂಥರ ರಿಟೋರಿಕ್ ಅಂತಾರೆ ಇಂಗ್ಲೀಷಲ್ಲಿ, ಹೇಳಿದ್ದೇ ಹೇಳಯ್ಯ ಅಂಥೇಳಿ. ಇದೆಲ್ಲ ಹಳೇ ಫ್ಯಾಷನ್ ಆಗಿತ್ತು. ಮಂಪರು ಪರೀಕ್ಷೆ ಅಂತ ನಾನು ತಯಾರಿದ್ದೀನಿ. ಮಂಪರು ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರು ಪರೀಕ್ಷೆ ನನ್ನ ಜೊತೆ ವಿಜೇಂದ್ರನ್ ಕೂಡ ಲೈವ್ ಮಂಪರು ಪರೀಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದರೆ, ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ 40,000 ಕೋಟಿ ರೂಪಾಯಿ ಹಗರಣ ಕೋವಿಡಲ್ಲಿ ತಿಂದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೂ ಸಹ ನಮ್ಮ ಜೊತೆಗೆ ಮಂಪರು ಪರೀಕ್ಷೆ ಆಗಲಿ. ಮತ್ತು ಮೊದಲನೇ ಬಾರಿಗೆ ಸತ್ಯ ಹೇಳಿರ್ತಕ್ಕಂಥ CT ರವಿಯವರು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಹೇಳಿದರು. ಇದು ಕೂಡ ಎಲ್ಲ ಮಂಪರು ಪರೀಕ್ಷೆ ಆದರೆ ನಂದು ಒಂದೇ ಒಂದು ಇದರಲ್ಲಿ ಇಬ್ಬರೂ ಒಟ್ಟಿಗೆ BJP ಅಧ್ಯಕ್ಷರನ್ನು ನನ್ನ ಒಟ್ಟಿಗೆ ಮಂಪರು ಪರೀಕ್ಷೆ ಮಾಡಲಿ. ಅದು ಲೈವ್ ಇರಬೇಕು, ಸೀಕ್ರೆಟಾಗಿ ಏನು ಬೇಡ, ಲೈವ್ TV ನಲ್ಲೇ ಆಗಲಿ. ಮಂಪರು ಪರೀಕ್ಷೆ ಆಗಕ್ಕೆ ನಾನು ತಯಾರು. ಏನು ಸರ್ ಕಾನ್ಫಿಡೆನ್ಸ್ಗೆ ಏನು ಕಾರಣ? ಇಷ್ಟೊಂದು ನೀವು ಮಂಪರು ಪರೀಕ್ಷೆಗೂ ರೆಡಿ ಅಂತಿದ್ದೀರಿ. ಈ BJP ಅವ್ರ ಆಟಗಳು ಗೊತ್ತಿಲ್ವೇ ನಮಗೆ? ಅವ್ರ ಜೀವನ ಪೂರ್ತಿ ಏನೇನು ಮಾಡಿದ್ದಾರೆ ಅನ್ನೋದು ನಮ್ಮ ಹತ್ರ ಹಿಸ್ಟ್ರಿನೇ ಇದೆ, ಕುಂಡ್ಲಿ ತೆಗೆದು ಇಡ್ತೀವಿ. ಆದ್ದರಿಂದ ಪಾಪ ವಿರೋಧ ಪಕ್ಷದ ನಾಯಕರು ಕೂಡ ಭಾಳಷ್ಟು ಜನ ನನ್ನ ಅರೆಸ್ಟ್ ಮಾಡಿ ಅಂತ ಇದ್ದರು. ಕಂಪ್ಲೇಂಟ್ ಕೂಡ ಆಗಿದೆ. ಅರೆಸ್ಟ್ ಆಗೋಕ್ಕೂ ತಯಾರಿದ್ದೀನಿ. ಅಶೋಕ್ ಅವರು ಅರೆಸ್ಟ್ ಮಾಡ್ಸೋಕ್ಕಿಂತ ಮೊದಲು ಇವರು HMTನಲ್ಲಿ ಅಲ್ಲೊಂದು ಫಿಲ್ಮ್ ಥಿಯೇಟ್ರ್ ಇತ್ತು. ಅಲ್ಲಿ ಜಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ಮೊದಲು ಹೇಳಿಬಿಟ್ರೆ ಆಮೇಲೆ ನಾನು ಅರೆಸ್ಟ್ ಮಾಡಿ, ಏನು ತೊಂದರೆ ಇಲ್ಲ. ನನ್ನ ಜೀವನ ಉದ್ದಕ್ಕೂ ಭಾಳ ಯಾವುದೇ ಆಪಾದನೆಗಳಿಲ್ಲದೆ, ಯಾವುದೇ ಕ್ರಿಮಿನಲ್ ಕೇಸ್ ಆಗಲಿ, ಭ್ರಷ್ಟಾಚಾರದ ಕೇಸ್ ಆಗಲಿ ಇಲ್ಲದೆ ರಾಜಕಾರಣದಲ್ಲಿ ಬಂದಿರೋನು ನಾನು. ಮಂಪರು